ಪಟ್ಟಣದ ಕೆಇಬಿ ಸರ್ಕಲ್ನಲ್ಲಿರುವ ಈದ್ಗಾ ಆವರಣದಲ್ಲಿ ಐಮಾಸ್ಕ್ ಲೈಟ್ ಅಳವಡಿಕೆ ಮತ್ತು ದರ್ಗಾ ಮಸೀದಿಗೆ ಭೂಮಿ ಪೂಜೆ ನೆರವೇರಿಸಿದ ಎನ್ವೈ ಗೋಪಾಲಕೃಷ್ಣ. ನಾನು ಮತ್ತು ನನ್ನ ಅಣ್ಣನವರು ಮುಸ್ಲಿಂ ಜನಾಂಗಕ್ಕೆ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾ ಬಂದಿದ್ದೇವೆ. ನಾನು ಈ ಜನಾಂಗದ ಮಧ್ಯೆ ಬೆಳೆಯುತ್ತಾ ಬಂದಿದ್ದೇನೆ ಎಂದು ತಿಳಿಸಿದರು. ಪಟ್ಟಣದಲ್ಲಿ ಸೋಮವಾರ ಕೆಇಬಿ ಸರ್ಕಲ್ನಲ್ಲಿರುವ ಈದ್ಗಾ ಮೈದಾನದ ಐಮಾಸ್ಕ್ ಲೈಟ್ ಅಳವಡಿಕೆಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ನಾನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಾಗಿದ್ದಾಗ ಅಲ್ಲಿನ ಮುಸ್ಲಿಂ ಬಾಂಧವರು ನನ್ನ ಬಳಿ ಬಂದು, ನೀವು ನಮ್ಮ ಊರಿನವರು, ಬಿಜೆಪಿ ಶಾಸಕರಾಗಿ ನಮ್ಮನ್ನು ನಿಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿ ನಮ್ಮ ಸಹಕಾರ ಇರುತ್ತದೆ ಎಂದು ಭಯಭೀತರಾಗಿ ಅವರು ನಮ್ಮ ಬಳಿ ಬಂದು ಅವರ ಕಷ್ಟಗಳನ್ನು ಹೇಳಿಕೊಂಡರು. ನಾನು ಅವರಿಗೆ ಭರವಸೆ ನೀಡಿದೆ, ನಾನು ಯಾವುದೇ ಪಕ್ಷದಿಂದ ಬಂದರೂ ಅದು ಎಲೆಕ್ಷನ್ಗೆ ಮಾತ್ರ ಸೀಮಿತ. ಒಂದು ವೇಳೆ ಮುಸ್ಲಿಂ ಜನಾಂಗಕ್ಕೆ ತೊಂದರೆಯಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಅವರಿಗೆ ಭರವಸೆ ನೀಡಿದ್ದೆ. ನೀವು ಯಾವುದೇ ಕಾರ್ಯಕ್ರಮಗಳೇ ಇರಲಿ, ನಿಮ್ಮ ಬೆನ್ನು ಹಿಂದೆ ನಾನು ಇರುತ್ತೇನೆ ಎಂದು ಭರವಸೆ ನೀಡಿ ಅವರಿಗೆ ಪ್ರೋತ್ಸಾಹಿಸಿದೆ ಎಂದರು. ಅದೇ ರೀತಿ 94 ಮತ್ತು 97ರ ಉಪಚುನಾವಣೆಯ ಸಂದರ್ಭದಲ್ಲಿ ಇಡೀ ಕ್ಷೇತ್ರದ ಮೊಳಕಾಲ್ಮೂರು, ರಾಂಪುರ, ನಾಯಕನಹಟ್ಟಿ, ತಳುಕು ಮತ್ತು ಇತರೆ ಜನಾಂಗದ ಮತ್ತು ಮುಸ್ಲಿಂ ಜನಾಂಗಕ್ಕೆ ಎಲ್ಲರೂ ಸೇರಿ ನನ್ನ ಬೆನ್ನಿಗೆ ನಿಂತು ನನ್ನನ್ನು ಆಶೀರ್ವಾದ ಮಾಡುತ್ತಾ ಬಂದಿದ್ದೀರಾ. ಆದ್ದರಿಂದ ನಿಮ್ಮ ಋಣ ನಾನು ತೀರಿಸುತ್ತೇನೆ. ಈ ಮಸೀದಿಗೆ ನನ್ನ ವೈಯಕ್ತಿಕವಾಗಿ 5 ಲಕ್ಷ ದೇಣಿಗೆ ನೀಡುತ್ತೇನೆ ಎಂದರು. 2003ರ ಎಲೆಕ್ಷನ್ನಲ್ಲಿ ಬಳ್ಳಾರಿ ಕೋಲ್ ಬಜಾರ್ನಲ್ಲಿರುವ ಎಲ್ಲ ಮುಸ್ಲಿಮರು ನನ್ನ ಬೆನ್ನು ಹಿಂದೆ ನಿಂತು ನನ್ನನ್ನು ಗೆಲ್ಲಿಸುವ ಕೆಲಸ ಮಾಡಿದ್ದರು. ಆದ್ದರಿಂದ ನಮ್ಮ ಸಂಬಂಧ ಯಾವಾಗಲೂ ಗಟ್ಟಿಯಾಗಿರುತ್ತದೆ ಎಂದರು. ನಾನು ನಮ್ಮ ಅಣ್ಣವರ MP ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಲ್ಪ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ಅಳಿಲಿ ಸೇವೆ ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡಿದ್ವಿ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಕೂಡ ಈ ಜನಾಂಗದ ಮಧ್ಯದಲ್ಲೇ ಬೆಳೆದಿರ್ತಕ್ಕಂಥವನು. ಜನಾಂಗನೇ ನನ್ನ ಸ್ನೇಹ. ಯಾವತ್ತೂ ಕೂಡ ಜನರ ಬಿಟ್ಟು ಯಾವತ್ತೂ ಕೂಡ ನಾನು ಇಲ್ಲ. ನಾನು ಕೂಡ್ಲಿಗಿಯಲ್ಲಿ BJP MLA ಆಗಿದ್ದರು ಕೂಡ ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಸಾಕಷ್ಟು ಸಾರಿ ಭಾಳ ಎದುರುಕೊಂಡಿದ್ರು. MLA ಅವರು ಅಲ್ಲಿಂದ ಬಂದ ಮೇಲೆ BJPಯಿಂದ ನಮ್ಗೇನು ತೊಂದರೆ ಕೊಡ್ತಾರೋ ಏನು ಮಾಡ್ತಾರೋ ಅಂತ. ಯಾಕಂದ್ರಲ್ಲಿ RSS BJPನ ಒಂದು ಸಮಸ್ಯೆ ಜಾಸ್ತಿ. ಅಲ್ಲಿ ಉದ್ದೇಶಪೂರ್ವಕವಾಗಿ ಈ ಸಮಸ್ಯೆಗಳು ಕೊಡ್ತಕ್ಕಂಥ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನನಗೊಂದು 5-6 ಜನ ಬಂದು ನನಗೆ ಕೇಳಿದ್ರು ಒಂದ್ಸರಿ, ಸರ್ ಹಿಂಗಾಗಿದೆ, ನೀವು ನಮ್ಮೂರಿನವರು, ನಮ್ಮ ತಾಲೂಕಿನವರು ಇಲ್ಲಿ ಬಂದಿದ್ರಿ, ನಮಗೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭನ ಮಾಡಿಕೊಡ್ಬೇಡ್ರಿ, ನೀವು ಸಾಧ್ಯವಾದಷ್ಟು ನಮ್ಮನ್ನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದರು. ಅದಕ್ಕೆ ನಾನು ಹೇಳಿದೆ, ನಾನು ಪಾರ್ಟಿ ಗೀಟಿ ಹೊತ್ಕೊಂಡು ಬಂದಿಲ್ಲ. ಎಲೆಕ್ಷನ್ ಇದ್ದಾಗ ಮಾತ್ರ ಪಾರ್ಟಿ ಅಂತ ನಾನು ನಿಂತಿರ್ತಕ್ಕಂಥದ್ದು. ಪಾರ್ಟಿ ನನ್ನ ಜೀವನದಲ್ಲಿ ನಾನು ಇಟ್ಕೊಳ್ಳಿಲ್ಲ. ಒಂದು ವೇಳೆ ನಿಮ್ಮ ಮುಸ್ಲಿಂ ಜನಾಂಗಕ್ಕೆ ತೊಂದರೆ ಆಗೋದಾದ್ರೆ ರಾಜಕೀಯದಿಂದ ಕೂಡ ನಾನು ರಾಜೀನಾಮೆ ಕೊಟ್ಟು ನಿವೃತ್ತಿಯಾಗಿ ಮನೆಗೆ ಹೋಗ್ತೀನಿ. ಆಶ್ವಾಸನೆ ಕೊಡ್ತೀನಿ. ಯಾರೇ ಹೆದರ್ಬೇಕಾಗಿಲ್ಲ, ಧೈರ್ಯವಾಗಿ ಮುಂದುವರೆದು ನಿಮ್ಮ ವ್ಯವಹಾರಗಳು, ನಿಮ್ಮ ಕಾರ್ಯಕ್ರಮಗಳು ಏನಿದೆ ಅವೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆಶ್ವಾಸನೆ ಕೊಟ್ಟೆ. ಅದೇ ರೀತಿಯಲ್ಲಿ ಕೂಡ 97ರಲ್ಲಿ ನಾನು ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ 94ರಲ್ಲಿ ನಿಂತರೂ ಕೂಡ ಸಾಕಷ್ಟು ಜನ ನನಗೆ ಸಹಕಾರಕ್ಕೆ ನಾನು ನಿಂತ್ಕೊಂಡ್ರು. ನಮ್ಮ ಅಬ್ದುಲ್ ಸೊಬ್ಬಾನ್ ಅವರಿದ್ರು, ಮಜೀದ್ ಸಾಬ್ ಅವರು ಎಲ್ಲ ಬಹಳಷ್ಟು ಜನ ಹಿರಿಯರೆಲ್ಲ ನನ್ನ ಜೊತೆಗೆ ಇದ್ಕೊಂಡು ಅವತ್ತು ಹೋರಾಟ ಮಾಡಿದ್ವಿ. ಆದರೆ ಅವತ್ತು 94ರಲ್ಲಿ ಕಾರಣಾಂತರಗಳಿಂದ ಸೋತ ಹಿನ್ನೆಲೆಯಲ್ಲಿ 97ರಲ್ಲಿ ಉಪಚುನಾವಣೆಯಲ್ಲಿ ಕೂಡ ಬಂದ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಲ್ಲಿ ಬರ್ತಕ್ಕಂಥ ನಾಯಕನಹಟ್ಟಿ ಆಗಿರ್ಬೋದು, ತಳಕಾಗಿರ್ಬೋದು, ಮೊಳಕಾಲ್ಮೂರು ಟೌನ್ ಆಗಿರ್ಬೋದು, ನಮ್ಮ ಸ್ವಂತ ರಾಂಪುರ ಗ್ರಾಮದಲ್ಲಿ ಕೂಡ ಮುಸ್ಲಿಂ ಜನಾಂಗದವರು ಬಹಳಷ್ಟು ಬೆನ್ನಿಗೆ ನಿಂತ್ಬಿಟ್ಟು ಅವತ್ತು ಆಶೀರ್ವಾದ ಮಾಡೋದಕ್ಕೆ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ, ಅವತ್ತಿನ ಆಶೀರ್ವಾದ ಇವತ್ತು ಕೂಡ ನನ್ನ ಜೀವನದ ಮೇಲಿದೆ, ನನ್ನ ತಲೆ ಮೇಲಿದೆ. ಈಗಲೂ ಕೂಡ MLA ಆಗಿ ನಾನು ಮುಂದುವರಿತಕ್ಕಂಥ ಕೆಲಸ ಮಾಡ್ತೀನಿ. 2013ರಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಅಡಚಣೆ ಆಯಿತು ರಾಜಕೀಯದಲ್ಲಿ. ನನಗೆ ಬಳ್ಳಾರಿ ಕೋಲ್ ಬಜಾರ್ನಲ್ಲಿ ಇರ್ತಕ್ಕಂಥ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಕಳಿಸ್ಕೊಂಡು, ನೀವೇನು ನಿಲ್ಬೇಕಿಲ್ಲ ಎಲೆಕ್ಷನ್ಗೆ, ನಾವು ಗೆಲ್ಲಿಸ್ತೀವಿ, ನಾವು ಗೆಲ್ದ ಹೋದ್ರಿ ಕೋಲ್ ಬಜಾರ್ನಲ್ಲಿ ನಾವು ಯಾರು ಮುಸ್ಲಿಮ್ಸಾಗಿ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಆಶ್ವಾಸ ಕೊಟ್ಟರು. ಆ ಬೆಂಬಲದ ಹಿನ್ನೆಲೆ ನಾನು ಹೋದಂಥ ಸಂದರ್ಭದಲ್ಲಿ 45-46 ಸಾವಿರ ಓಟುಗಳಿರ್ತಕ್ಕಂಥ ಕೋಲ್ ಬಜಾರ್ನಲ್ಲಿ ಎಲ್ಲ ಭಾಗದ ಜನಗಳು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನನಗೆ ಮಾಡಿ ಅವರು ಅವತ್ತು ನನಗೆ ಸಹಕಾರ ಕೊಟ್ಟು, ಅವತ್ತು ನಾನು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೈ ಹಿಡಿದಿರ್ತಕ್ಕಂಥ ಜನಗಳು ಬಳ್ಳಾರಿ ಕೋಲ್ ಬಜಾರ್ನಲ್ಲಿರ್ತಕ್ಕಂಥ ಮುಸ್ಲಿಂ ಜನಾಂಗ ಕೂಡ ಯಾವತ್ತೂ ಕೂಡ ನನ್ನ ಕೈ ಬಿಟ್ಟಿಲ್ಲ. ಯಾವಾಗಲೂ ಕೂಡ ನಾವು ನಿಮ್ಮನ್ನು ಕೈ ಬಿಟ್ಟಿಲ್ಲ. ಇತ್ತೀಚೆಗೆ ಸ್ವಲ್ಪ ರಾಜಕೀಯದ ಒಂದು ಅವ್ಯವಸ್ಥಿತವಾಗಿ ಕೆಲವರು ಆ ಕಡೆ ಕೆಲವರು ಈ ಕಡೆ ಅನ್ನೋ ಒಂದು ಸ್ವಲ್ಪ ವ್ಯತ್ಯಾಸಗಳು ಕೂಡ ನೀವು ಮಾಡ್ಕೊಂಡು ಹೋಗ್ತೀರಿ.
ರಾಜಕೀಯಕ್ಕೆ ಏನಾದರೂ ಹುಟ್ಟ್ರಿ, ನಿಮ್ಮ ಸಂಘ ಸಂಸ್ಥೆಗಳು ಮಾತ್ರ ಆ ಥರ ತೊಂದರೆಗಳು ಮಾಡ್ಕೋಬೇಡಿ. ಒಗ್ಗಟ್ಟಿನಲ್ಲಿ ನಮ್ಮ ಬಲ ಇದೆ. ಶಕ್ತಿ ಪ್ರದರ್ಶನ ಮಾಡಿದ್ರೆ ಮಾತ್ರ ನಾವು ಉಳ್ಕೊಳ್ತೀವಿ. ಈ ಕಾಲದಲ್ಲಿ ಶಕ್ತಿ ಪ್ರದರ್ಶನದಿಂದ ಹೋದ್ರೆ ನಿಮ್ಮನ್ನೆಲ್ಲ ಈ ಕೆಟ್ಟ ಶಕ್ತಿಗಳೆಲ್ಲ ತುಳಿಯೋದಕ್ಕೆ ಪ್ರಯತ್ನ ಪಡ್ತವೆ. ನಾನು ಕೇಳಿದಿಷ್ಟ, ನಿಮ್ಮ ಪಂಗಡಗಳು 4-5 ಪಂಗಡಗಳಿದ್ರು ಕೂಡ ದೂರ ಇಡಿ. ಪರಿಸ್ಥಿತಿ ಬಂದಾಗ ಮುಸ್ಲಿಂ ಅಂತ ಬಂದ್ರೆ ನಾವು ಒಬ್ಬರೇ ಅಂತ ತಿಳ್ಕೊಂಡು, ಒಂದೇ ಸಮುದಾಯ ಅಂತ ತಿಳ್ಕೊಂಡು ಒಗ್ಗಟ್ಟಿನ ಒಂದು ಮಂತ್ರವನ್ನು ಆಡ್ಕೊಂಡು ಹೋದ್ರೆ ಮಾತ್ರ ಇದು ಸಾಧ್ಯ ಅಂತೇಳಿ ನಾನಾದ್ರೂ ಭಾವಿಸಿದ್ದೀನಿ. ಈಗ ತಾನೇ ನಮ್ಮ ಅನ್ವರ್ ಅವರು ಹೇಳಿದ ರೀತಿಯಲ್ಲಿ ಈ 20 ಲಕ್ಷ ರೂಪಾಯಿ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಪ್ರಯತ್ನದ ಜೊತೆಗೆ ನಮಗೆ ಬರ್ತಕ್ಕಂಥ ಗ್ರಾಂಟ್ನಲ್ಲಿ ಕೂಡ ನಾನು ಒಂದು 5 ಲಕ್ಷ ರೂಪಾಯಿ ನಾನು ಕೂಡ ನಿಮಗೆ ಭವನಕ್ಕೆ ಕೊಡಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ಈ ದಿವಸ ನಿಮ್ಮ ಎಲ್ಲ ಮುತುವಲ್ಲಿಗಳು ರಾಯದುರ್ಗದಿಂದ ಮತ್ತು ಇದೇ ಸಂದರ್ಭದಲ್ಲಿ ಮಾಜಿ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಅನ್ವರ್ ಬಾಷಾ ಮಾತನಾಡಿ, ಇಲ್ಲಿ ಮಸೀದಿ ಆಗುತ್ತಿರುವುದು 40 ವರ್ಷಗಳ ಕನಸು. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ರಾಜಕಾರಣಿ 7 ಬಾರಿ ಶಾಸಕರಾಗಿರುವ NY ಗೋಪಾಲಕೃಷ್ಣ ಅವರ ಕೊಡುಗೆ ಕ್ಷೇತ್ರಕ್ಕೆ ಮತ್ತು ನಮಗೆ ಅಪಾರವಾದದ್ದು. ಈ ಮಸೀದಿಗೆ ಬಹಳ ಹಿರಿಯರು ತುಂಬಾ ಶ್ರಮ ಪಟ್ಟಿದ್ದಾರೆ. ಇಲ್ಲಿನ ಮಸೀದಿ ನಿರ್ಮಾಣಕ್ಕೆ ಪಣ ತೊಟ್ಟಿದ್ದರು. ಅಂತಹ ಹಿರಿಯ ಜೀವಿಗಳಿಗೂ ಎಲ್ಲರಿಗೂ ಅಭಿನಂದನೆಗಳು ತಿಳಿಸಲು ಬಯಸುತ್ತೇನೆ ಎಂದರು. ಈ ದರ್ಗಾಕ್ಕೆ ಕಳೆದ ಬಾರಿ ನಾನು ಅಧ್ಯಕ್ಷನಾಗಿದ್ದಾಗ ಅನುದಾನವನ್ನು ನೀಡಿದ್ದೆ. ಅದೇ ರೀತಿ ನನ್ನ ವೈಯಕ್ತಿಕವಾಗಿ 2 ಲೋಡು ಸಿಮೆಂಟ್ ಅನ್ನು ನೀಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ನಮ್ಮ ವಕ್ಫ್ ಸಚಿವರಾದ BZ ಜಮೀರ್ ಅಹಮದ್ ಅವರಿಂದ 20 ಲಕ್ಷ ಹಣವನ್ನು ನೀಡಲು ಅವರಿಗೆ ಕೇಳಿಕೊಡುತ್ತೇನೆ. ಅದೇ ರೀತಿ ಶಾಸಕರು ಲೆಟರ್ ಮೂಲಕ ಅವರಿಗೆ ತಿಳಿಸಿದರೆ ಈ ಮಸೀದಿಗೆ ಹಣ ಸಂಗ್ರಹಿಸಲು ಅನುಕೂಲವಾಗುತ್ತದೆ ಎಂದರು. ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಅವರು ಸತತವಾಗಿ 7 ಬಾರಿ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿದ್ದಾರೆ. ಬಹಳ ಹಿರಿಯ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು ಹಾಗೂ ಬಹಳಷ್ಟು ಸಾಧನೆಯನ್ನ ಈ ನಮ್ಮ ಕ್ಷೇತ್ರಕ್ಕೆ ಅವರ ಕೊಡುಗೆ ಇದೆ. ಈ ವೇದಿಕೆಯಲ್ಲಿ ಅವರು ಆಸೀನರಾಗಿದ್ದಾರೆ. ಅವರಿಗೆ ಮೊಳಕಾಲ್ಮೂರು ಕ್ಷೇತ್ರದ ಮುಸ್ಲಿಂ ಸಮಾಜದ ವತಿಯಿಂದ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಈ ಒಂದು ದರ್ಗಾ ಮಸೀದಿಯ ಅವರಿಗೂ ಸಾಕಷ್ಟು ಸಾರಿ ಬಹಳಷ್ಟು ಜನ ಇಲ್ಲಿಂದ ಹೋಗಿ ಬಯಸ್ಕೊಂಡ್ ಬಂದಿರೋರು ಇದ್ದಾರೆ. ಸುಮಾರು ನನಗೆ ಗೊತ್ತಿರೋ ಹಾಗೆ ಒಂದು 40 ವರ್ಷಗಳ ಕನಸು ಇದು ಇಲ್ಲಿ ಮಸೀದಿ ಆಗ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟ ನಮ್ಮ ಹಿರಿಯರು SRMS ಮಜೀದ್ ಸಾಹೇಬರು, ದಿವಂಗತ ನಮ್ಮ ಕಾಂಟ್ರಾಕ್ಟರ್ ರಹಮತುಲ್ಲಾರವರು ಸಹ ಬಹಳಷ್ಟು ಇದರಲ್ಲಿ ಶ್ರಮ ಪಟ್ಟಿದ್ದಾರೆ. ಯಾಕಂದ್ರೆ ನಾನು ವಕ್ಫ್ ಬೋರ್ಡ್ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದಾಗ ಅವರು ಇದರ ಬಗ್ಗೆ ಸತತವಾಗಿ ಇದ್ರ ಹಿಂದೆ ಬಿದ್ದು ಏನಾದ್ರೂ ಮಾಡಿ ಇಲ್ಲಿ ಒಂದು ಮಸೀದಿಯನ್ನ, ದರ್ಗಾ ಮಸೀದಿ ಆವರಣದಲ್ಲಿ ಒಂದು ಮಸೀದಿ ನಿರ್ಮಾಣ ಮಾಡಲೇಬೇಕು ಅಂತೇಳಿ ಅವರು ಪಣ ತೊಟ್ಟಿದ್ರು. ಅದೃಷ್ಟವಂತ ಕಾಲ ಅವರಿಗೆ ಸಾವು ಬಂತು. ತದನಂತರ ನಮ್ಮ ದಸ್ತಗೀರ್ ಅವರು ಇದನ್ನ ಒಂದು ದಿನವೂ ಅವರು ಸುಮ್ಮನೆ ಇರಲ್ಲ. ಅವರು ದಸ್ತಗೀರ್ ಸಾಹೇಬರು ಏನಾದ್ರೂ ಮಾಡಿ ಯಾರಿಗಾದ್ರೂ ಒಂದು ಕಾಟ ಕೊಡ್ತಾನೆ ಇರ್ತಾರೆ. ಅವರು ವಕ್ಫ್ ಬೋರ್ಡ್ಗೆ ಇರ್ಬೋದು, ಸರ್ಕಾರಕ್ಕಿರ್ಬೋದು, ಕೋರ್ಟ್ ನಲ್ಲಿ ಇರ್ಬೋದು. ನನಗೆ ಗೊತ್ತಿದ್ದಾಗೆ ಈ ದರ್ಗಾ ಮಸೀದಿ ಆವರಣದಲ್ಲಿ ಸುಮಾರು ಒಂದು 25-30 ಪಿಟಿಷನ್ ಅವರು ಸಲ್ಲಿಸಿದ್ದಾರೆ ಕೋರ್ಟ್ ನಲ್ಲಿ. ಎಲ್ಲವೂ ಸಹ ಗೆದ್ಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ಅವ್ರದ್ದು ಒಂದೇ ಒಂದು ಛಲ, ಇಲ್ಲಿ ನಾವು ದರ್ಗಾ ಮಸೀದಿ ಕಟ್ಟಲೇಬೇಕು ಅಂತ ಹೇಳಿ. ಅದಕ್ಕೆ ನಾನು ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ವೇದಿಕೆಯಲ್ಲಿ ಸುಮಾರು ನಮ್ಮ ಸಮಾಜದ ಉಲಮಗಳಿದ್ದಾರೆ, ಹಾಗೂ ನಮ್ಮ ರಾಯದುರ್ಗ ಖಾಜಿ ಸಾಹೇಬರಿದ್ದಾರೆ, ಹಾಗೂ ನಮ್ಮ ಸಜ್ಜಾದೆ ನಶೀದ್ ಸಾಹೇಬರು ಸಹ ಇದ್ದಾರೆ. ಇವರೆಲ್ಲರಿಗೂ ವಂದಿಸಿ ನನ್ನ ಒಂದೇ ಒಂದು ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮತ್ತು ಗುತ್ತಿಗೆದಾರರಾದ ಎಸ್ ಖಾದರ್, SRMS ಮಾಲೀಕರಾದ ಮೊಹಮ್ಮದ್ ವಸೀಬುಲ್ಲಾ, SRJ ಬಸ್ ಮಾಲೀಕರಾದ ಸೈಯದ್ ದಸ್ತಗಿರಿ, ಭರತ್ ಗ್ಯಾಸ್ ಮಾಲೀಕರಾದ ಮೊಹಮ್ಮದ್, ಇಒ ಹನುಮಂತಪ್ಪ, ಇನ್ನು ಅನೇಕರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು.
Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.